ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಹಡಗಿನ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಯಾವುದಪ್ಪ ಇದು ಹಡಗು ಅಂತ ಅಂದರೆ MS ನಾರ್ವೇಜಿಯನ್ ಸ್ಕೈ ಅಂತ. ಅಂದರೆ ಒಂದು ಜರ್ಮನ್ ಮೂಲದ ಹಡಗು ಇದು. ಕ್ರೂಸರ್ ಅಂತ ಹೇಳ್ಬೋದು. ಇದು ಜರ್ಮನ್ ಮೂಲದ್ದು. ಈಗ ಯಾಕೆ ಈ ಹಡಗಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಮೊನ್ನೆ ತಾನೇ ಮಂಗಳೂರಿನ ಬಂದರಿಗೆ ಬಂದು ಇದು ನಿಂತಿದೆ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದರೆ ಇಲ್ಲಿ ಒಂದಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ ಈ ಹಡಗಿನ ಬಗ್ಗೆ. ಸೊ ಇದು ಒರಿಜಿನಲಿ ಬಂದು ಇದರ ಓನರ್ ಬಂದು ನಾರ್ವೇಜಿಯನ್ ಕ್ರೂಸ್ ಲೈನ್ ಅಂತ ಜರ್ಮನ್ ಮೂಲದ ಒಂದು ಕಂಪನಿ ಇದರ ಮಾಲೀಕತ್ವವನ್ನು ಹೊಂದಿದೆ. ಒರಿಜಿನಲ್ ಬ್ರೀಮರ್ ವೆಲ್ಕನ್ ಶಿಪ್ಯಾರ್ಡ್ನಲ್ಲಿ, ಅಂದರೆ ಜರ್ಮನ್ನ ಈ ಶಿಪ್ಯಾರ್ಡ್ನಲ್ಲಿ ತಯಾರಾದಂತಹ ಈ ಒಂದು ಹಡಗು ನಾರ್ವೇಜಿಯನ್ ಕ್ರೂಸ್ ಲೈನ್ಗೆ ಒಳಪಟ್ಟಿದೆ. ಅದಕ್ಕೆ ಓನರ್ಶಿಪ್ ಇದೆ, MS ನಾರ್ವೇಜಿಯನ್ ಸ್ಕೈ ಅಂತೇಳಿ. ಸೊ ಇದರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಬಹಳ ಐಷಾರಾಮಿ ಹಡಗು ಇದು. ಭಾಳಷ್ಟು ಕೋಟಿ ರೂಪಾಯಿಗಳು ಖರ್ಚಾಗಿರ್ತಕ್ಕಂಥ ಹಡಗು ಇದು. ಹಾಗೆ ಇದರ ಉದ್ದವನ್ನೇ ನೀವು ತಗೊಂಡ್ರೆ ಸುಮಾರು 253 ಮೀಟರ್, 253.6 ಮೀಟರ್, ಅಂದರೆ ಸುಮಾರು 832 ಅಡಿಗಳಷ್ಟು ಉದ್ದ ಇರತಕ್ಕಂಥದ್ದು. ನೀವು ಲೆಕ್ಕ ಹಾಕ್ಬೋದು. 253 ಮೀಟರ್ ಅಂದರೆ 1 ಕಿಲೋಮೀಟರ್ನ 4 ಭಾಗ ಮಾಡಿದರೆ 1 ಭಾಗದಷ್ಟು ಹಡಗು ಉದ್ದ ಇದೆ. ಅದರ ಎತ್ತರವನ್ನು ನೋಡೋದಾದರೆ ಹತ್ತಿರ 60 ಮೀಟರ್ಗಳಷ್ಟು, ಸುಮಾರು 15 ಮಹಡಿಗಳಷ್ಟು ಎತ್ತರ ಇರತಕ್ಕಂಥ ಹಡಗು ಇದು. ಹಾಗೆ ಇದು ಸುಮಾರು 50.7 ಮೆಗಾವ್ಯಾಟಷ್ಟು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಡೀಸೆಲ್ ಜನರೇಟರ್ಗಳನ್ನು ಹೊಂದಿದೆ. ಅಂದರೆ ಇದಕ್ಕೆ ಬೇಕಾಗುವಂತಹ ಎನರ್ಜಿಯನ್ನು, ಅಂದರೆ ಕರೆಂಟನ್ನು ಉತ್ಪಾದಿಸುವಂಥ ಡೀಸೆಲ್ ಜನರೇಟರನ್ನು ಹೊಂದಿದೆ. ಸುಮಾರು 50 ಮೆಗಾವ್ಯಾಟ್ಸ್. ಸುಮಾರು ಎಷ್ಟು ಊರುಗಳಿಗೆ ನಾವು ಏನನ್ನು ಪವರನ್ನು ಸಪ್ಲೈ ಮಾಡ್ತೀವಿ ಅಷ್ಟು, ಸುಮಾರು 10-12 ಹಳ್ಳಿಗಳಿಗೆ ಸಪ್ಲೈ ಮಾಡುವಷ್ಟು ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಇಲ್ಲಿ ಈ ಜನರೇಟರ್ ತಯಾರು ಮಾಡ್ತದೆ. ಸೊ ಇಷ್ಟೆಲ್ಲ ಒಂದು ಅಳತೆಯನ್ನು, ಉದ್ದವನ್ನು, ಎತ್ತರವನ್ನು ಇರ್ತಕ್ಕಂಥ ಈ ಹಡಗಿನ ತೂಕವನ್ನು ನೀವೇನಾದರೂ ಲೆಕ್ಕ ಹಾಕಬೇಕು ಅಂತ ಅಂದರೆ ಒಂದು ಲೆಕ್ಕಾಚಾರವನ್ನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. 1 ಗಿಗಾ ಟನ್ಗಳಿಗೆ, ಅಂದರೆ 1 ಗಿಗಾ ಟನ್ಗೆ 100 ಕೋಟಿ ಟನ್ ಅಂತ ಲೆಕ್ಕ ಹಾಕ್ಕೊಂಡ್ರೆ 1 ಗಿಗಾ ಟನ್ ಈಸ್ ಈಕ್ವಲ್ ಟು 100 ಕೋಟಿ ಟನ್ ಆಗ್ತದೆ ಅಂತಂದರೆ ಇದರ ತೂಕ ಬಂದು 77,104 ಗಿಗಾ ಟನ್ಗಳು. ನೀವು ಊಹಿಸ್ಲಿಕ್ಕೂ ಸಾಧ್ಯವಾಗದಷ್ಟು ತೂಕ ಇದಕ್ಕೆ ಇದೆ. ಹಾಗೆ ಇಷ್ಟೆಲ್ಲ ಇಷ್ಟು ಭಾರವನ್ನು ಹೊಂದಿರತಕ್ಕಂಥ ಈ ಒಂದು ಹಡಗು, ಇದರ ಸ್ಪೀಡ್ ಎಷ್ಟಿರಬಹುದು? ಇದರ ಸ್ಪೀಡ್ ಬಂದು 23 ನಾಟ್ಸ್ ಪರ್ ಹವರ್ ಅಂತ. ನಾವು ಸಮುದ್ರದ ಯಾನವನ್ನು ನಾಟ್ಸ್ಗಳಲ್ಲಿ, ದೂರವನ್ನು, ಅಂದರೆ ಅದು ಕ್ರಮಿಸುವ ಸ್ಪೀಡನ್ನು ನಾವು ನಾಟ್ಸ್ಗಳಲ್ಲಿ ಗುರುತಿಸ್ತೇವೆ. ನಾವು ಹೇಗೆ ರೋಡಿನಲ್ಲಿ ಕಿಲೋಮೀಟರ್ ಅಥವಾ ಮೈಲುಗಳು ಅಂತ ಹೇಗೆ ನಾವು ಹೇಳ್ತೀವೋ, ಹಾಗೆ ಇಲ್ಲಿ ಪರ್ ಹವರ್, ಗಂಟೆಗೆ 23 ನಾಟ್ಸ್ಗಳಷ್ಟು ದೂರ ಹೋಗ್ತದೆ. ಅಂದರೆ ಸುಮಾರು 40 ಕಿಲೋಮೀಟರ್ ಪರ್ ಹವರ್, ಅಂದರೆ 26 ಮೈಲಿಗಳು ಪರ್ ಹವರ್ ಇದು ಚಲಿಸ್ತದೆ. ಹಾಗೆ ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಈ ಹಡಗಿಗೆ ಎಷ್ಟು ಖರ್ಚಾಗಿರಬಹುದು ಅಂತ ನಾವು ನೋಡೋದಾದರೆ, ಇದರ ಖರ್ಚು ಬಂದು 35,77,00,000, ಅಂದರೆ ಡಾಲರ್ಗಳ ಲೆಕ್ಕದಲ್ಲಿ ಹೇಳೋದಾದರೆ $357 ಮಿಲಿಯನ್, ಅಂದರೆ 35,70,00,000. ಅಂದರೆ ಅದನ್ನೇ ನಾವು ರೂಪಾಯಿಗಳಲ್ಲಿ ಏನಾದರೂ ನಾವು ಹೇಳೋದಾದರೆ, ಇವತ್ತಿನ ಬೆಲೆ ಏನಿದೆ, ಡಾಲರ್ಗಳ ಬೆಲೆ $83, ಅದರ ಬೆಲೆಯಲ್ಲಿ ನಾವು ಹೇಳೋದಾದರೆ 2,963 ಕೋಟಿ ರೂಪಾಯಿಗಳು ಈ ಹಡಗನ್ನು ತಯಾರು ಮಾಡಲಿಕ್ಕೆ ಆಗಿದೆ ಅಂತಕ್ಕಂಥ. ಸೊ ಇದರ ಕೆಪಾಸಿಟಿಯನ್ನು ನೋಡೋದಾದರೆ 2,000ದಿಂದ 2,450 ಜನರು, ಪ್ಯಾಸೆಂಜರ್ಸ್ಗಳು ಇದರಲ್ಲಿ ಪ್ರಯಾಣವನ್ನು ಮಾಡಬಹುದು. 1,002 ಕ್ಯಾಬಿನ್ಗಳು ಇಲ್ಲಿ ಇದ್ದಾವೆ. ಅಷ್ಟು ಪ್ಯಾಸೆಂಜರ್ಗಳು ತಂಗಲಿಕ್ಕೆ
1,000ಕ್ಕೂ ಹೆಚ್ಚು ಅಂದರೆ 1,002 ಕ್ಯಾಬಿನ್ಗಳು ಇದರಲ್ಲುಂಟು. ಇದರಲ್ಲಿ ಕೆಲಸ ಮಾಡಲಿಕ್ಕೆ ಅಂತಲೇ ಎಲ್ಲ ರೀತಿಯ ಲೇಬರ್ಗಳಾಗಲಿ ಅಥವಾ ಅಲ್ಲಿ ಐಷಾರಾಮಿ ಹಡಗು ಆಗಿರೋದ್ರಿಂದ ಅಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಜನರು ಬೇಕಾಗ್ತದೆ, ಕೆಲಸ ಮಾಡುವವರು ಬೇಕಾಗ್ತಾರೆ. ಆ ಹಡಗಿನ ಕ್ರೀವ್ ಅಂತ ನಾವೇನು ಹೇಳ್ತೀವಿ, ಸಿಬ್ಬಂದಿಗಳು, ಆ ಕ್ರೀವೇ ಬಂದು ಸುಮಾರು 899 ಜನ ಕ್ರೀವ್ ಅದರಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಈ ಒಂದು ಐಷಾರಾಮಿ ಹಡಗಿನಲ್ಲಿ ಹೋಗ್ತಕ್ಕಂಥ ಪ್ಯಾಸೆಂಜರ್ಗೆ ಬೇಕಾಗುವಂತಹ ಎಲ್ಲ ಅನುಕೂಲಗಳು ಅಲ್ಲಿ ಇದ್ದಾವೆ. ಐಷಾರಾಮಿ ಜೀವನವನ್ನೇ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಅದರೊಳಗಡೆನೇ ಉಂಟು. ನಾವು ಹೇಗೆ ಇಲ್ಲಿ GRS ಫ್ಯಾಂಟಸಿ ಪಾರ್ಕ್ ಅಂತ ಹೇಳ್ತೇವೆ, ವಂಡರ್ಲಾ ಅಂತ ಹೇಳ್ತೇವೆ. ಸೊ ಅಲ್ಲಿ ಸಿಗ್ತಕ್ಕಂಥ ನೀರಿನ ಆಟಗಳು ಏನೆಲ್ಲ ಬರ್ತವೆ, ಜಲಕ್ರೀಡೆಗಳು ಅಂತ, ಆ ಥರದ ಎಲ್ಲ ಕ್ರೀಡೆಗಳು ಇದರಲ್ಲಿ ಉಂಟು. ಸೊ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೇನೆ, ಹಾಗೆ ನೋಡ್ತಾ ಹೋಗಿ ಏನೆಲ್ಲ ಸವಲತ್ತುಗಳು ಅಲ್ಲಿ ಉಂಟು. ಸ್ವಿಮ್ಮಿಂಗ್ ಪೂಲ್ ಇದೆ, ವಾಟರ್ ಗೇಮ್ಸ್ಗಳಂತ ಬಂದರೆ ಅದರಲ್ಲಿ ಎಲ್ಲ ಥರದ ಗೇಮ್ಸ್ಗಳಿದ್ದಾವೆ, ರೆಸ್ಟೋರೆಂಟ್ಸ್ಗಳಿದ್ದಾವೆ, ಹೀಗೆ ಪಾರ್ಟಿಗಳನ್ನ ಮಾಡಲಿಕ್ಕೆ ಪಾರ್ಟಿ ಹಾಲ್ಗಳಿದ್ದಾವೆ. ಎಲ್ಲರೂ ಒಂದು ಕಡೆ ಸೇರಲಿಕ್ಕೆ ಬೇಕಾದಂಥ ಪಾರ್ಟಿ ಹಾಲ್ಗಳು ಉಂಟು. ಸೊ ಒಂದು ಅರಮನೆ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಹಡಗು ಈ MS ನಾರ್ವೇಜಿಯನ್ ಸ್ಕೈ. ಇದು ನನ್ನ ಇಂದಿನ ಮಾಹಿತಿ ನಿಮಗಾಗಿ. ಧನ್ಯವಾದಗಳು.